ಅವರು ಕೇವಲ ಪ್ರಸಂಗವನ್ನು ಬರೆಯುವುದಲ್ಲ, ಪ್ರಸಂಗ ಪ್ರದರ್ಶನಕ್ಕೆ ನಿಂತು ಮಾರ್ಗದರ್ಶನ ಮಾಡುತ್ತಾರೆ. ಮೇಳದ ಪ್ರತಿಯೊಬ್ಬ ಕಲಾವಿದನೂ ಕೂಡ ಅವರನ್ನ ಸಂಪರ್ಕಿಸಿ ಮಾಹಿತಿ ಕೇಳಿದರೆ ಅವರಿಗೆ ಮಾಹಿತಿ ಕೊಟ್ಟು ಆ ಕಥೆ ಅರ್ಥಪೂರ್ಣವಾಗಿ ಮೂಡಿಬರುವಲ್ಲಿ ಅವರು ಮಾರ್ಗದರ್ಶನವನ್ನು ಮಾಡುತ್ತಾರೆ. ಈಗಾಗಲೇ ಅನೇಕ ಪ್ರಸಂಗಗಳನ್ನು ರಚಿಸುವುದರ ಮೂಲಕ ಯಕ್ಷಗಾನ ಪ್ರೇಮಿಗಳ ಗೌರವಕ್ಕೆ ಪಾತ್ರರಾದರೆ ತಮ್ಮ ಅದ್ಭುತವಾದಂತಹ ವಾಗ್ವೈಖರಿಯಿಂದ ವಿದ್ವಜ್ಜನರಿಂದ ಮಾನಿತರಾದಂತಹ ಪವನಣ್ಣನನ್ನು ಅಭಿನಂದಿಸುವುದಕ್ಕೆ ನಮಗೆಲ್ಲ ಸಂತೋಷ ಆಗ್ತದೆ. ಹೆಚ್ಚೇನು ಹೇಳಲಾರೆ ನಾನು. ಅವರು ಯಾವಾಗಲೂ ಮಾತಾಡಬೇಕಿದ್ರೆ ಶಾರದಾ ಭಗವತಿ ಅಂತ ಅವಳ ಹೆಸರನ್ನು ಆರಂಭ ಮಾಡಿ ಅವರ ಮಾತುಗಳನ್ನು ಶುಭಾರಂಭ ಮಾಡುತ್ತಾರೆ. ಇಲ್ಲಿರುವಂತಹ ತಾಯಿ ದುರ್ಗಾ ಪರಮೇಶ್ವರಿ ಅವರಿಗೆ ಶಾರದೆಯಾಗಿ ಅನುಗ್ರಹವನ್ನು ಮಾಡಲಿ, ಲಕ್ಷ್ಮಿಯಾಗಿ ಸರ್ವಸಂಪದವನ್ನು ಅನುಗ್ರಹ ಮಾಡಲಿ. ಮಾತ್ರ ಅಲ್ಲ, ಅವರ ಜೊತೆಗೆ ಅವರನ್ನು ಅನುಗ್ರಹಿಸುವುದಕ್ಕೆ ಭಗವತಿ ಯಾವತ್ತೂ ಜೊತೆಗಿರಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ನನಗೆ ಚಿದಾನಂದ ಅವಧೂತರ ಒಂದು ಮಾತು ನೆನಪಾಗುತ್ತದೆ. ಅವಳು ಹೇಳುತ್ತಾರೆ ದೇವಿಯ ಮೂಲಕ, ಏನು ಅಂತಂದ್ರೆ, ನನ್ನನ್ನು ನಂಬಿ ನೀನು ಆರಾಧನೆ ಮಾಡ್ತಾ ನಿನ್ನನ್ನು ನನಗೆ ಒಪ್ಪಿಸಿ ಬದುಕುವುದಾದರೆ ನಿನ್ನನ್ನು ಅಮ್ಮ ಮಗುವನ್ನು ಮಡಿಲಲ್ಲಿ ಮಲಗಿಸಿದಂತೆ ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಭಯ ಪಡಬೇಡ. ನಿನಗೆ ಯಾರಾದರೂ ಶತ್ರುಗಳಿದ್ದಾರೆ ಅಂತಾದರೆ ನಿನಗೆ ಕಾಣಿಸದಂತೆ ಖಡ್ಗಧಾರಿಣಿಯಾಗಿ ನಿನ್ನ ಹಿಂದೆ ನಾನೇ ಸಂಚರಿಸ್ತೇನೆ ಅಂತ ಭಗವತಿ ಹೇಳಿದ್ದಾಳೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥಿಸುವುದು, ಕ್ಷೇತ್ರದ ಆರಾಧ್ಯ ದೇವತೆ ಅವರ ಸದಾಕಾಲ ಅವರಿಗೆ ರಕ್ಷಕಳಾಗಿ ನಿಂತು ಇನ್ನು ಮಹೋನ್ನತ ಪ್ರಸಂಗಗಳು ಅವರಿಂದ ಮೂಡಿಬರುವಂತೆ ಭಗವತಿಯ ಕಾರುಣ್ಯ ಇರಲಿ, ಸಜ್ಜನರ ಹಿರಿಯರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ವೇದಿಕೆಯ ಗಣ್ಯರು ಪವನ್ ಕಿರಣ್ ಕೆರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಅವರ ಊರು ಹರಿಹರಪುರದಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಎಲ್ಲಿಯ ಹಾಲಾಡಿ ಎಲ್ಲಿಯ ಹರಿಹರಪುರ. ಅವರಿಗೊಂದು ಆಸೆ ಇದೆ, ಏನು ಅಂತಂದ್ರೆ, ನಮ್ಮ ಊರಿನ ಹುಡುಗ ಪ್ರಸಂಗ ಬರೆದು ಇಷ್ಟೆಲ್ಲ ಗೌರವ ಸ್ವೀಕರಿಸಬೇಕಿದ್ರೆ ನಮ್ಮ ಊರಿನ ಗೌರವವಾಗಿ ಒಂದು ಶಾಲು ತೊಡಿಸಿ ಮಾಲಾರ್ಪಣೆ ಮಾಡಬೇಕು ಅಂತ ಅವರಿಗೆ ಅಪೇಕ್ಷೆ ಇದೆ. ಹಾಗಾಗಿ ಅವರನ್ನು ನೆರವೇರಿಸಿಕೊಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಪದ್ಯ ಕೇಳುವಾಗ ನನಗೆ ಒಂಥರ ಆಸಕ್ತಿ, ಖುಷಿ ಆಗುದು ಯಾಕೆ ಗೊತ್ತಾ? ಚಲನಚಿತ್ರದ ಕಥೆಯನ್ನು ಯಕ್ಷಗಾನ ಮಾಡಿದರೆ ವಿಮರ್ಶೆ ಬರೆಯುವವರು ಇದ್ದಾರೆ. ಆದರೆ ಇವತ್ತು ಚಲನಚಿತ್ರದ ಪದ್ಯ, ಈ ಯಕ್ಷಗಾನದ ಪದ್ಯವನ್ನು ಚಲನಚಿತ್ರದ ಶೈಲಿಗೆ ತಂದಿದ್ದಾರಲ್ಲ, ಇದು ಯಕ್ಷಗಾನದ ಸಾಮರ್ಥ್ಯ. ಹಾಗಾಗಿ ಇಂತಹ ಸಂತಸದ ಸನ್ನಿವೇಶಗಳಲ್ಲಿ ಜೊತೆಯಾಗೋಣ. ಇದೀಗ ಹರಿಹರಪುರದಿಂದ ಬಂದಂತಹ ಬಂಧುಗಳು ಪವನಣ್ಣನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಬಂಧುಗಳೇ, ಸಭಾ ಕಾರ್ಯಕ್ರಮ ಮುಗಿಯುವವರೆಗೆ ನಿಮ್ಮ ಸಂತೋಷವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಚಪ್ಪಾಳೆ ಮಾತ್ರ ಬಳಸಿದರೆ ನಮಗೆ ಸಂತೋಷ ಆಗುತ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸಹಕರಿಸಬೇಕು ಅನ್ನುವ ಪ್ರೀತಿಪೂರ್ವಕ ಕೇಳಿಕೆಯೊಂದಿಗೆ ಪವನಣ್ಣನ ಮಾತುಗಳಿಗೆ ನೀವು ಕಿವಿಯಾಗಬೇಕು. ಶಾರದಾ ಗುರುಭ್ಯೋ ನಮಃ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತು ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಂ ದದಾಸಿ ದಾರಿದ್ರ್ಯ ದುಃಖ ಭಯ ಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾ ಆರ್ದ್ರಚಿತ್ತ. ಕ್ಷೇತ್ರದ ಅಧಿದೇವತೆಯಾದ ದುರ್ಗಾ ಪರಮೇಶ್ವರಿ ಮತ್ತು ಚಿಕ್ಕಮ್ಮನವರ ಪಾದಪದ್ಮಗಳಿಗೂ ಮೇಳದ ಮಹಾಗಣಪತಿಗೂ ವಂದಿಸ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಸೇರಿದಂತಹ ಯಕ್ಷಗಾನದ ಆಸಕ್ತ ಬಂಧುಗಳನ್ನು ಬರಮಾಡಿಕೊಳ್ಳುತ್ತಾ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಸಮಯ ಭಿಕ್ಷೆಯನ್ನು ನಿಮ್ಮಿಂದ ಯಾಚಿಸ್ತಾ ಇದ್ದೇನೆ. ದಾಮೋದರ ಶರ್ಮರು ಹೇಳಿದ ಹಾಗೆ ತುಂಬ ಧನ್ಯತೆಯ ಕ್ಷಣ, ಒಂದು ಸಾರ್ಥಕತೆಯ ಕ್ಷಣ. ಮುಂಭಾಗದಲ್ಲಿ ಯಕ್ಷಗಾನವನ್ನು ಪ್ರೀತಿಸುವ ನೀವು, ಹಿಂಭಾಗದಲ್ಲಿ ಯಕ್ಷಗಾನವನ್ನು ನಡೆಸ್ತಕ್ಕಂತಹ ಯಜಮಾನರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ, ಇದೆರಡಕ್ಕಿಂತಲೂ ತುಂಬ ಸಂತೋಷ, ಅಭಿಮಾನ ಯಾವುದು ಅಂತ ಕೇಳಿದರೆ ಚೌಕಿಯ ಮರೆಯಲ್ಲಿ ನಿಂತು ನೋಡುತ್ತಾ ಇರೋ ನಮ್ಮ ಕಲಾವಿದರು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅಂದರೆ
ಸನ್ಮಾನ ಆಗ್ತಾ ಇರೋದು ನನಗೂ ಅವರಿಗೂ ಅಂತ ಗೊತ್ತಾಗದೇ ಇರುವಷ್ಟು ಪ್ರೀತಿಯಿಂದ ಮುಗ್ಧತೆಯಿಂದ ನೋಡ್ತಾ ಇದ್ದಾರೆ ನಮ್ಮ ಹುಡುಗರು. ಹಾಲಾಡಿ ಮೇಳದ ನಮ್ಮ ತಂಡ ಪಂಜರ ಪಕ್ಷಿ ಎನ್ನುವ ಒಂದು ಆಖ್ಯಾನ, ಒಂದು ಪ್ರಸಂಗ ಕ್ರಾಂತಿಯನ್ನು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತುಂಬಾ ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಯುಗದಲ್ಲಿ ತುಂಬಾ ಚರ್ಚೆಗಳು ತುಂಬಾ ಬೇರೆ ಬೇರೆ ಬರುವಾಗ ಯಕ್ಷಗಾನದ ಕಗ್ಗೊಲೆ, ಯಕ್ಷಗಾನವನ್ನು ನಾಶ ಮಾಡಿತು, ಹೊಸ ಪ್ರಸಂಗಗಳು ಯಕ್ಷಗಾನವನ್ನು ಕೊಲೆ ಮಾಡಿತು ಎಂಬಿತ್ಯಾದಿ ತುಂಬಾ ಆರೋಪಗಳ ಮಧ್ಯದಲ್ಲಿ ಪ್ರತಿನಿತ್ಯವೂ 1000ಕ್ಕೆ ಮಿಗಿಲಾದ ಸಂಖ್ಯೆಯ ಪ್ರೇಕ್ಷಕರು ಬಂದು ಇಡೀ ಪ್ರಸಂಗವನ್ನು ಆಸ್ವಾದಿಸಿ ಮೆಚ್ಚಿಸಿ ಮಂಗಳ ಪದ್ಯ ಆಗುವಾಗ ನಿಂತು ಕೇಳಿ ಹೋಗುವಷ್ಟು ಇವತ್ತಿನ ಜಮಾನದ ಭಾಷೆಯಲ್ಲಿ ಹೇಳಬೇಕಿದ್ರೆ ಒಂದು ಟ್ರೆಂಡ್ ಅನ್ನೋದು ಪ್ರಸಂಗ ಸೆಟ್ ಮಾಡ್ತದೆ ಅಂತ ಆದರೆ ಯಕ್ಷಗಾನಕ್ಕೂ ಹೊಸ ಪ್ರಸಂಗಕ್ಕೂ ಆ ದುಡಿಯುವಂತಹ ಕಲಾವಿದರ ಶ್ರದ್ಧೆಗೂ ಈ ಕಾಲದಲ್ಲಿಯೂ ಅಷ್ಟೇ ಬೆಲೆ ಇದೆ. ಅದನ್ನು ಪ್ರೀತಿಸುವ ಒಂದು ದೊಡ್ಡ ವರ್ಗ, ದೊಡ್ಡ ಅಭಿಮಾನಿಗಳು ಕ್ಷೇತ್ರಕ್ಕೂ ಮೇಳಕ್ಕೂ ಯಕ್ಷಗಾನಕ್ಕೂ ಇದ್ದಾರೆ. ತುಂಬಾ ಅಭಿಮಾನದ ಸಂಗತಿ. ಎಷ್ಟು ಆಗಿದೆ ಅಂತ ಕೇಳಿದ್ರೆ ಯಜಮಾನರು ಮಾತಾಡುವಾಗ ಹೇಳ್ಬಹುದು, ದುಬೈಯಿಂದ ಒಂದು ಕಾಲ್ ಬಂದಿದೆ ಯಜಮಾನರಿಗೆ, ಪಂಜರ ಪಕ್ಷಿ ದುಬೈಯಲ್ಲಿ ಮಾಡಿಸಬಹುದಾ ಅಂತ. ನಮ್ಮ ಮೇಳದಲ್ಲಿ ಇದ್ದ ಬಹುತೇಕರಿಗೆ ಪಾಸ್ಪೋರ್ಟೇ ಇಲ್ಲ. ಅದರ ಅರ್ಥ ಹೋಗ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಇನ್ನು ಪಾಸ್ಪೋರ್ಟ್ ಮಾಡಿ ಹೋಗ್ಲಿಕ್ಕೆ ಆಗ್ತದೆ, 2 ತಿಂಗಳು ಸಾಕು. ಅಂದ್ರೆ ಪಾಸ್ಪೋರ್ಟೇ ಇಲ್ಲದೆ ಇರುವಷ್ಟು ರಿಮೋಟ್ ಆಗಿರುವ, ಆಕ್ಸೆಸಬಿಲಿಟಿಗಿಂತ ತುಂಬಾ ಹಿಂದಿರುವವರನ್ನು ಕೂಡ ದುಬೈ ಅಂತ ಯಾವುದೋ ಒಂದು ಹೊರದೇಶದಲ್ಲಿ ಕೂತವ ಇವ ನಮ್ಮ ಮಣ್ಣನ್ನು ಮೆಟ್ಟಬೇಕು, ಅಲ್ಲಿ ಗೆಜ್ಜೆ ಕಟ್ಟಿ ಕುಣಿಬೇಕು, ಅಲ್ಲೊಂದಷ್ಟು ಮಾನಸವೀಣೆಯ ತಂತಿಯನ್ನು ಮೀಟಬೇಕು ಅನ್ನುವ ಅಪೇಕ್ಷೆಯನ್ನು ಪಡ್ತಾನೆ ಅಂತಾದ್ರೆ ಆ ಪ್ರಸಂಗವನ್ನು ಗೆಲ್ಲಿಸಿದ ಇಡೀ ತಂಡದ ಶ್ರಮ ಅಷ್ಟು ದೊಡ್ಡದು. ನಾನಿಲ್ಲಿ ತುಂಬಾ ಅಭಿಮಾನದಿಂದ, ಯಾವಾಗಲೂ ಗೆಲುವಿಗೆ ತುಂಬಾ ತಂದೆಯಂದ್ರೆ ಇರ್ತಾರೆ, ಸೋಲು ಅನಾಥವಾಗಿನೇ ಇರ್ತದೆ ಪ್ರಪಂಚದಲ್ಲಿ ಯಾವಾಗಲೂ ಹಾಗೆ. ಗೆಲುವನ್ನು ತುಂಬಾ ಪ್ರಶಂಸಿಸಿಕೊಳ್ಳುವವರು ಇರ್ತಾರೆ. ಇವತ್ತು 148 ಪ್ರಯೋಗ, 147 ರಾತ್ರಿಯ ಪ್ರದರ್ಶನ, 1 ದಿವಸದ ಹಗಲಿನ ಪ್ರದರ್ಶನ, ಇಷ್ಟು ಸೇರಿ 148 ಆಗಿದೆ. ಯಾಕಂದ್ರೆ ಇದು ರೆಕಾರ್ಡ್ ಆಗ್ತಾ ಇರೋದ್ರಿಂದ ಹೇಳ್ತಾ ಇರೋದು. ನಿನ್ನೆಯವರೆಗೆ 146 ಇತ್ತು, ಇವತ್ತು 148 ಆಯ್ತು. ಒಂದು ಎಲ್ಲಿಂದ ಜಂಪ್ ಆಯ್ತಪ್ಪ ಅಂತ ಕೇಳಿದ್ರೆ ಒಂದು ಹಗಲು ಪ್ರದರ್ಶನ ಆಗಿದೆ, ಅದನ್ನು ಸೇರಿಸಿ 148 ಅಂತ ನಾವು ಒಟ್ಟು ಪ್ರದರ್ಶನವನ್ನು ಹೇಳಿದ್ದೇವೆ. ಈ 148 ಪ್ರದರ್ಶನ ಆದದಕ್ಕೆ ವಿಜಯೋತ್ಸವ ಅಂತ ಇವತ್ತು ನನಗೊಂದು ಅಭಿಮಾನದ ಸನ್ಮಾನವನ್ನು ಮಾಡಿದ್ರು. ನಾನು ತುಂಬಾ ಎದೆ ಉಬ್ಬಿಸಿ ಹೇಳ್ಬೋದು, ಇದು ನನ್ನ ಪ್ರಸಂಗ, ಎಲ್ಲ ಆದದ್ದು ನನ್ನಿಂದ. ಖಂಡಿತ ಅಲ್ಲ. ಈ ಪ್ರಸಂಗಕ್ಕೆ ದುಡಿದವರು ಅಲ್ಲ, ನಿನ್ನೆಯವರೆಗೂ ಇವತ್ತಿನವರೆಗೂ ಶಕೆಯಲ್ಲಿ ನಮಗೆ ಫ್ಯಾನ್ ಇಲ್ಲದೆ ಕೂತ್ಕೊಳ್ಳೋದಕ್ಕೆ ಆಗದೇ ಇರುವ ಸ್ಥಿತಿಯಲ್ಲಿಯೂ ಮೈ ಚಳಿಯನ್ನು ಬಿಟ್ಟು ಒಂದು ಚೂರು ಯೋಚನೆ ಮಾಡದೆ ಕುಣಿದು ಬೆವರು ಚೆಲ್ಲಿದಂತಹ ತಂಡ ಉಂಟಲ್ಲ, ಅದು ಸನ್ಮಾನಕ್ಕೆ ಅರ್ಹವಾಗಬೇಕು. ಅವರ ಶ್ರದ್ಧೆ. ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಇದೇ ಹಾಲಾಡಿಯಲ್ಲಿ ನಾವು ಟ್ರಯಲ್ ಮಾಡಿದ್ದು, ಯಜಮಾನರ ಪ್ಲಾಟ್ ಅಲ್ಲಿ ಟ್ರಯಲ್ ಮಾಡಿದ್ದು, ಸೇವೆ ಆದ ದಿವಸ ಒಂದು ಟ್ರಯಲ್ ಆಯಿತು. ಆ ದಿವಸ ಎಷ್ಟು ಉತ್ಸಾಹದಿಂದ ಕಲಾವಿದರು ತೊಡಗಿಸಿಕೊಂಡಿದ್ರೋ ನಿನ್ನೆಯೂ ಅದೇ ಉತ್ಸಾಹದಲ್ಲಿ ತೊಡಗಿಸಿಕೊಂಡಿದ್ದಾರೆ. 147 ಪ್ರಯೋಗದಲ್ಲಿಯೂ ಬತ್ತದೇ ಇರುವ ಉತ್ಸಾಹದಿಂದ ದುಡಿದ ಶ್ರದ್ಧೆ ನೀವು ಮತ್ತೆ ಮತ್ತೆ ನೋಡಬೇಕು ಅನ್ನೋ ಉತ್ಸಾಹವನ್ನು ನಿಮ್ಮಲ್ಲಿ ಹುಟ್ಟು ಹಾಕಿದೆ. ಒಬ್ಬ ದುಡಿಯದೇ ಇದ್ರೆ ಒಂದು 4 ದಿವಸ ಗೆದ್ದ ಮೇಲೆ ಉದಾಸೀನ ಮಾಡುತ್ತಾ ಎಷ್ಟು ಪರ್ಫೆಕ್ಷನ್ ಅನ್ನೋದಕ್ಕೆ, ಒಂದು ಪರಿಪಕ್ವತೆ ಹೇಗೆ ಕಲಾವಿದರಲ್ಲಿ ಬರ್ತದೆ ಅನ್ನೋದಕ್ಕೆ ಒಂದು ಜೀವವೀಣೆ ಪದ್ಯ ಇರ್ಬೋದು, ಮಾನಸವೀಣೆ ತಂತಿಯ ಮೀಟಿ ಇರ್ಬೋದು, 3 ನಿಮಿಷ 3-4 ನಿಮಿಷದ ಪದ್ಯ ಮೊದಲ ಪ್ರಯೋಗದಲ್ಲಿದ್ರೆ ಇವತ್ತು 1-2 5-6 ಸೆಕೆಂಡುಗಳ ಅಂತರದಲ್ಲಿ ಆ ಪದ್ಯವನ್ನು ಮುಗಿಸಿದ್ದಾರೆ. ಅಂದ್ರೆ ಒಂದು ದಿವಸ ಹೆಚ್ಚಾಗೋದು ಅಂತಿಲ್ಲ, ಒಂದು ದಿವಸ ಕಡಿಮೆ ಆಗೋದು ಅಂತಿಲ್ಲ. ಇಡೀ ಶ್ರಮ, ಇಡೀ ಶ್ರದ್ಧೆ ಟ್ರಯಲ್ನಿಂದ ಇವತ್ತಿನವರೆಗೆ ದುಡಿದಿದೆ. ಅದು ಸಾವಿರ ಸಂಖ್ಯೆಯಲ್ಲಿ ಪ್ರೇಕ್ಷಕರನ್ನ ಹುಟ್ಟು ಹಾಕಿದೆ. ಬೆಂಗಳೂರಿನಲ್ಲಿ ಆಟ ಕೇಳ್ತಾರೆ, ಮೈಸೂರಿನಲ್ಲಿ ಆಟ ಕೇಳ್ತಾರೆ, ತುಮಕೂರಿನಲ್ಲಿ ಆಟ ಕೇಳ್ತಾರೆ, ಮತ್ತೆಲ್ಲೋ ಆಟ ಕೇಳ್ತಾರೆ ಪಂಜರ ಪಕ್ಷಿ ಅಂತ. ಎಷ್ಟು ಟ್ರೆಂಡ್ ಆಗಿದೆ ಅನ್ನೋದಕ್ಕೆ ಆಟ ಹೋಗಿವಾಗಿದೆ. ಯಜಮಾನ್ ರಥ ಹೇಳ್ತಾ ಇದ್ದಾರೆ, ಬೆಂಗಳೂರು, ಮೈಸೂರು, ತುಮಕೂರು, ಪುನಃ ಬೆಂಗಳೂರು ಅಂತ ಆಟ ಹೋಗಿ ಆಗಿದೆ ಈಗಲೇ. ಅಂದ್ರೆ ಪಂಜರ ಪಕ್ಷಿ ರೆಕ್ಕೆ ಬಿಚ್ಚಿ ಪಂಜರದಿಂದ ಹೊರಗೆ ಹಾರತಾ ಉಂಟು. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಒಂದು ಇವತ್ತಿನ ವಿಜಯೋತ್ಸವದ ಸಂಭ್ರಮಾಚರಣೆಗೆ ಒಂದು ಮೊಮೆಂಟೋ ಕೊಡಬೇಕು ಅಂತ ಯಜಮಾನರ ಆಶಯ. ಮೊಮೆಂಟೋ ಅಂತ ಹೇಳಿದ ತಕ್ಷಣ ಒಂದು ಸ್ಮರಣಿಕೆ ಯಾವುದನ್ನು ಮಾಡಿ ನಾವು ಶೋಕೇಸ್ನಲ್ಲಿ ಇಡುವುದನ್ನು ಕೊಟ್ಟರೆ ಅದನ್ನು ಯಾರು ಕೂಡ ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಜಾಗವೂ ಇಲ್ಲ, ಇಡುವುದೂ ಇಲ್ಲ. ಅದಕ್ಕೆ ಏನಾದರೂ ಉಪಯೋಗ ಆಗೋದು ಕೊಡಬೇಕು ಅಂತ ಹೇಳುವಾಗ ಒಂದು ಫ್ಲಾಸ್ಕ್ ಕೊಡುವ, ಕೋಲ್ಡ್ ಅಥವಾ ಹಾಟ್ ಯಾವ ನೀರು ಹಾಕಿದ್ರು ಕೂಡ ಅದರ ಟೆಂಪರೇಚರ್ನು ತೋರಿಸುವ ಒಂದು ಫ್ಲಾಸ್ಕ್ ಕೊಡುವ ಅಂತ, ಒಂದು ವಾಟರ್ ಬಾಟಲ್ ಕೊಡುವ ಅಂತ ತೀರ್ಮಾನ ಆಯಿತು. ಅದಕ್ಕೆ ಬೆಂಗಳೂರಿನಲ್ಲಿ ಒಂದು ಡಿಸೈನ್ ಮಾಡಿ ಪಂಜರ ಪಕ್ಷಿ ಅಂತ ಅದಕ್ಕೆ ಮೇಲೆ ಹಾಕಿ ಒಂದು ಮೊಮೆಂಟೋವನ್ನು ಮಾಡಿದ್ರು, ಒಂದು ಬಾಟ್ಲಿ. ಆ ವಿಡಿಯೋವನ್ನು ಒಂದು ಸಣ್ಣ 1 ನಿಮಿಷದ ಒಂದು 30-40 ಸೆಕೆಂಡಿನ ಒಂದು ವಿಡಿಯೋವನ್ನ ಆ ಮಾಡಿದ ಮೇಕರ್, ಮ್ಯಾನುಫ್ಯಾಕ್ಚರ್ ಅದನ್ನು ಹಾಕಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ.
ಎಷ್ಟು ಪಂಜರ ಪಕ್ಷಿಯ ಯಶಸ್ಸು ಅಂತ ಕೇಳಿದ್ರೆ, ಅವರೇ ನನಗೆ ಫೋನ್ ಮಾಡಿ ಹೇಳಿದರು, ಒಂದು 22 ಫೋನ್ ಮತ್ತು ಮೆಸೇಜ್ ಬಂದಿದೆ, ಈ ಬಾಟ್ಲ್ ನಮಗೆ ಮಾಡಿ ಕೊಡ್ತೀರಾ ಅಂತ. ಒಂದು ಬ್ರ್ಯಾಂಡ್ ಅನ್ನೋದು, ಒಂದು ಪಂಜರ ಪಕ್ಷಿ ಅನ್ನೋದು ಎಷ್ಟು ಅವರ ಹೃದಯಕ್ಕೆ ಮುಟ್ಟಿದೆ ಅಂತ ಕೇಳಿದ್ರೆ, ನಾವು ನಮ್ಮ ಮನೆಯಲ್ಲಿ ಗೆದ್ದದಕ್ಕೆ ಇಟ್ಟುಕೊಳ್ಳುವುದಲ್ಲ, ನೋಡಿದ ನೀವು ಅದು ನಮ್ಮ ಭಾಗ ಆಗಿರಬೇಕು ಅಂತ ನಿಮ್ಮ ಹೃದಯದೊಳಗೆ, ನಿಮ್ಮ ಹೃದಯದ ಪಂಜರದೊಳಗೆ ಪಂಜರ ಪಕ್ಷಿಯನ್ನು ಇಟ್ಟುಕೊಂಡಿದ್ದೀರಿ. ಈ ಕ್ರಾಂತಿ ಇದೇ ಹಾಲಾಡಿ ಮೇಳದಲ್ಲಿ ಹಂಸಪಲ್ಲಕ್ಕಿಯ ಕಾಲದಲ್ಲಿ ಆಗಿದೆ. 135, 136 ಪ್ರಯೋಗಗಳನ್ನು ಕಂಡು ಇದೇ ನೀವು ಪ್ರೇಕ್ಷಕರು ಮೆಚ್ಚಿದ್ದೀರಿ. ಅದಕ್ಕಿಂತ ಒಂದು ಹಂತ ಮೇಲೆ ಹೋಗಿ 148 ಪ್ರಯೋಗಗಳನ್ನು ಒಂದು ತಿರುಗಾಟದಲ್ಲಿ ಇತಿಹಾಸವನ್ನು ನಿರ್ಮಿಸಿದೆ. ಜೊತೆಗೆ ಇನ್ನೊಂದು ದೊಡ್ಡ ಇತಿಹಾಸ ಏನು ಅಂತ ಕೇಳಿದ್ರೆ, ಯಕ್ಷಗಾನದ ತಿರುಗಾಟದ, ಯಕ್ಷಗಾನದ ಇತಿಹಾಸದಲ್ಲಿ ಸೇವೆಗೆ ಪೌರಾಣಿಕ ಪ್ರಸಂಗ ಮಾಡುವುದು ಪದ್ಧತಿ. ಇವತ್ತು ಸೇವೆಯ ಪೌರಾಣಿಕಕ್ಕಾಗಿ ಜಾಂಬವತಿ ಕಲ್ಯಾಣವನ್ನು ಇಟ್ಟು ಅದರ ಮೊದಲು ಪಂಜರ ಪಕ್ಷಿ ಬೇಕು ಅಂತ ಸ್ಥಳವೊಂದಿಗರಾದ ನೀವು ಅಪೇಕ್ಷೆ ಪಡುವುದು ಪಂಜರ ಪಕ್ಷಿ ಗೆದ್ದಿದೆ ಅಂತಾದ್ರೆ ಅದು ಪ್ರಸಂಗದ ಗೆಲುವು ಅಂತ ಒಂದು ಮುಖದಿಂದ ನನ್ನ ಗೆಲುವು ಅಂತಲ್ಲ, ನಮ್ಮೆಲ್ಲರ ಗೆಲುವು, ಸಮಷ್ಟಿಯ ಗೆಲುವು. ಡೇರೆ ಮೇಳದಲ್ಲಿ ದುಡಿದ ಅನುಭವ ಇರುವಂತ 90 ಸುಧೀರ, ಸುಕುಮಾರ, ಉಮೇಶ ಶಂಕರನಾರಾಯಣ ಇವರೆಲ್ಲರ ತಂಡ, ಗಣೇಶ್ ವಿಲ್ಲಾಡಿ, ಅಕ್ಷಯ ಸುಜನ, ಹಾರ್ಸಿಕಟ್ಟೆ ಭಾಗವತರು, ಇವರೆಲ್ಲರ ಶ್ರಮ ಮೇಲಿಂದ ಕೆಳಗೆ, ನಾನು ಹೆಸರು ಹೇಳಿದವರು ಮಾತ್ರ ಅಂತಲ್ಲ, ಉಳಿದ ಪ್ರತಿಯೊಬ್ಬರು ಕೂಡ ಒಂದೊಂದು ಪಾತ್ರಕ್ಕೆ, ಒಂದು ಪಾತ್ರ ಹೀಗಾಗಬೇಕು ಅಂತ ಆಶಯವನ್ನು ಕೊಟ್ಟು ಟ್ರಯಲ್ ಅಲ್ಲಿ ಮಾಡಿದ ಮೇಲೆ ಅದಕ್ಕೆ ಜೀವ ತುಂಬುತ್ತಾ ಅದಕ್ಕೆ ಹೋರಾಟವನ್ನು ಕೊಟ್ಟು, ನಾನೊಂದು ವಿಶೇಷವಾಗಿ ಸ್ಮರಿಸಬೇಕಾದ ಒಂದು ಸುಧೀರ್ನನ್ನು, ಒಂದು 90 ವಿಶ್ವನಾಥಾಚಾರ್ಯರನ್ನು. ಅದಕ್ಕೆ ಕಾರಣ ಅಂದ್ರೆ ಉಳಿದವರು ದುಡಿಲಿಲ್ಲ ಅಂತ ಅರ್ಥ ಇರುತ್ತಲ್ಲ, ಅವರಿಬ್ಬರಿಗೆ ಎಷ್ಟು ಉಂಟು ಅಂತ ಕೇಳಿದ್ರೆ, ಒಂದು ಡೈಲಾಗ್ ಆಚೆ ಈಚೆ ಆಯ್ತು, ಆ ದಿವಸ ಒಂದು ಟ್ರಯಲ್ ಆದ ಅಥವಾ ಪ್ರಥಮ ಪ್ರಯೋಗ ಆಗಿ 2ನೇ ಪ್ರಯೋಗದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದ್ರೆ ಫೋನ್ ಮಾಡಿ ಸುಧೀರ ಕೇಳ್ತಾನೆ, ಈಗ ಅಲ್ಲಿ ಒಂಚೂರು ಜರ್ಕ್ ಬಿದ್ದಾಗ ಕಂಡಿತ್ತು, ನಮಗೆ ಒಂದು 2 ನಿಮಿಷ ಹೆಚ್ಚು ಹೋಯ್ತು, ಎಂತ ಮಾಡೋದು ಅಂತ. ಆ 2 ನಿಮಿಷ ಹೆಚ್ಚು ಹೋದ್ರೂ ಜನರಿಗೆ ಬೋರ್ ಆಗ್ತದೆ, ಅದು ಆಗಬಾರ್ದು, ಅದನ್ನು ಕಟ್ ಮಾಡ್ಬೇಕು, ಎಂತ ಮಾಡುವುದು ಅಂತ. ಈ ಶ್ರದ್ಧೆ, ಈ ಆಸಕ್ತಿ, ಈ ಆಸ್ಥೆ ಪಂಜರ ಪಕ್ಷಿಯನ್ನು ಇಷ್ಟು ಎತ್ತರಕ್ಕೆ ಏರಿಸಿತು. ಇದು ನನ್ನೊಬ್ಬನ ಶ್ರಮ ಅಂತ ಖಂಡಿತ ಹೇಳುವುದಿಲ್ಲ, ಇಡೀ ತಂಡದ ಸಾಂಘಿಕವಾದ ಒಂದು ಪರಿಶ್ರಮ ಇವತ್ತಿಗೂ ಹೊಸ ಪ್ರಸಂಗವನ್ನು, ಕಾಲ್ಪನಿಕ ಪ್ರಸಂಗವನ್ನು ಅಥವಾ ಒಂದು ಮೇಳವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಪಂಜರ ಪಕ್ಷಿ ನಮಗೊಂದು ಭರವಸೆಯನ್ನು ತುಂಬಿದೆ. ದೊಡ್ಡ ಕ್ರೆಡಿಟ್ ಅನ್ನು ಅಥವಾ ದೊಡ್ಡ ಅಭಿನಂದನೆಯನ್ನು ಸಲ್ಲಿಸಬೇಕಾದ್ದು ನಿಮಗೆ. ಮೊನ್ನೆ ಇತ್ಲಕ್ಕೆ ಕೋಟೇಶ್ವರದ ಹತ್ರ ಆಟ ಆಗುವಾಗ ಮೇಳದ ಪ್ರತಿಯೊಬ್ಬರು ಸಾಕ್ಷಿ, ಮಳೆ ಬಂದಿದೆ, ಮಳೆ ಬಂದ ಆಟ ನಿಂತಿದೆ, ಆಟ ಮಾಡ್ಲಿಕ್ಕೆ ಆಗದೆ ಕೂತ ಕುರ್ಚಿಯನ್ನೇ ತಲೆ ಮೇಲೆ ಹೀಗೆ ಇಟ್ಕೊಂಡು ನಿಂತಿದ್ದಾರೆ ಜನ. ಒಳಗೆ ಚೌಕಿಗೆ ಬಂದು ಹೇಳೋದು ಕೇಳಿದ್ರೆ, ಇನ್ನೊಂದು 5 ನಿಮಿಷಕ್ಕೆ ಮಳೆ ನಿಲ್ತದೆ, ನೀವು ಆಟವನ್ನು ನಿಲ್ಲಿಸಬೇಡಿ, ಆಟ ಮಾಡಿ, ನಾವಿರ್ತೇವೆ ಅಂತ. ಇದಕ್ಕೆ ಇವರಿಷ್ಟು ಜನ ಸಾಕ್ಷಿಯಾಗಿದ್ದಾರೆ. ಅಂದ್ರೆ ನಾಳೆಯೂ ಬಯಲಾಟ ಸಿಗ್ತದೆ, ಒಂದು 15, 20, 25 ಕಿಲೋಮೀಟರ್ ಆಚೆಯಲ್ಲಿ ಇದೇ ಪಂಜರ ಪಕ್ಷಿ ನಾಳೆ ಸಿಗ್ತದೆ, ನೋಡ್ಬೇಕಾದ್ರೆ ನೋಡ್ಬೋದಲ್ಲ. ಆ ಸಡ್ಡೆಯನ್ನು ಯಾವ ಪ್ರೇಕ್ಷಕನು ಮಾಡದೆ ಪ್ರತಿನಿತ್ಯವೂ ಪಂಜರ ಪಕ್ಷಿ ಗೆಲುವಿಗೆ 2,000, 2,500, ಮೊನ್ನೆ ಮಾರಣಕಟ್ಟೆಯಲ್ಲಿ 4,000 ಜನಗಳ ಗರಿಷ್ಠ ಪ್ರೇಕ್ಷಕರನ್ನ ಕಂಡು ಈ ಹಾಲಾಡಿ ಮೇಳ ಇವತ್ತು ಇದು ಚಾರಿತ್ರಿಕ ದಾಖಲೆ. ಈ ಹಿಂದೆ ಆಗ್ತಾ ಇತ್ತು ಯಕ್ಷಗಾನದಲ್ಲಿ ಕ್ರಾಂತಿ, ಈ ಕ್ರಾಂತಿಯನ್ನು ಹಾಲಾಡಿ ಮೇಳ ಮಾಡಿದೆ. ಇದರಿಂದ ಒಂದು ದೊಡ್ಡ ಸವಾಲು ಅಥವಾ ಪರೀಕ್ಷೆ ನಮಗೆಲ್ಲ ಇಡೀ ತಂಡಕ್ಕೆ ಏನು ಅಂತ ಕೇಳಿದ್ರೆ, ಮುಂದಿನ ವರ್ಷ ಏನು ಮಾಡುವುದು ಅಂತ. ಈ ವರ್ಷದ್ದು ಮಾತ್ರ ಅಲ್ಲ, ಯಾಕಂದ್ರೆ ನಿಮ್ಮ ನಿರೀಕ್ಷೆ ಮತ್ತು ಅವರ ಮೇಲೆ ನಿಮ್ಮ ಪ್ರತೀಕ್ಷೆ ಇಮ್ಮಡಿಯಾಗಿದೆ. ಈಗ ಮುಂದಿನ ವರ್ಷ ಇಂಥದ್ದನ್ನೇ ಕೊಟ್ರೆ ಪಂಜರ ಪಕ್ಷಿ ಹಾಕಿದ್ದು ಈ ವರ್ಷ ಅಂತ ಅದೇ ಮಾಡ್ರಿ ಅಲ್ಲ ಅಂತ ಹೇಳುವ ಹಾಗೆ ಪರಿಸ್ಥಿತಿ ಆಗುತ್ತದೆ. ಅಂದ್ರೆ ಇದಕ್ಕಿಂತ ಹೆಚ್ಚಿನದನ್ನು ಕೊಡಬೇಕಾದ ಬದ್ಧತೆ ಮತ್ತು ಪ್ರಯತ್ನ ನಮ್ಮದಾಗಬೇಕು ಅನ್ನೋದಕ್ಕೆ ನೀವು ಗೆಲ್ಲಿಸಿಕೊಟ್ಟಿದ್ದೀರಿ. ಇನ್ನೊಂದು 2 ಪ್ರಧಾನ ವ್ಯಕ್ತಿಗಳನ್ನು ನೆನೆಸಿಕೊಳ್ಳಬೇಕಾದ್ದು, ಒಂದು ಯಜಮಾನರನ್ನ. ನನ್ನ ವೈಯಕ್ತಿಕ ಬದುಕಿನಿಂದ ತೊಡಗಿ ನಾನೊಬ್ಬ ಪ್ರಸಂಗಕರ್ತನಾಗುವುದಕ್ಕೆ ಕಾರಣ ವೈ ಕರುಣಾಕರ ಶೆಟ್ಟರು. ಅವರ ಯಜಮಾನಿಕೆಯ ದಕ್ಷತೆಯ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ, 3 ಮೇಳಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡಬೇಕು ಅಂತಿಲ್ಲ. ಪೆರಡೂರು ಮೇಳ, ಹಾಲಾಡಿ ಮೇಳ, ಸಿಗಂದೂರು ಮೇಳ, ಈ 3 ಮೇಳಗಳ ವ್ಯವಸ್ಥೆ, ಈ 3 ಮೇಳಗಳಿರುವ ಕಲಾವಿದರು, ಈ 3 ಮೇಳಗಳಲ್ಲಿರುವ ಕಲಾವಿದರ ವ್ಯಕ್ತಿತ್ವ, ಇದನ್ನು ನೋಡುವಾಗ ಅವರ ಯಜಮಾನಿಕೆಯ ಶಕ್ತಿ ಮತ್ತು ವರ್ಚಸ್ಸು ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತದೆ. 15 ವರ್ಷಗಳ ಹಿಂದೆ ಪ್ರಸಂಗ ಕ್ಷೇತ್ರವನ್ನೇ ಪ್ರವೇಶ ಮಾಡದೇ ಇದ್ದ ನನ್ನನ್ನು ನಂಬಿ ಪೆರಡೂರು ಮೇಳದಂತ ಒಂದು ಡೇರೆ ಮೇಳಕ್ಕೆ ಪ್ರಸಂಗ ಬರೆಯುವುದಕ್ಕೊಂದು ಅವಕಾಶವನ್ನು ಒದಗಿಸಿಕೊಟ್ರು. ನನ್ನ ಚೊಚ್ಚಲ ಕೃತಿ ಯುಗ್ಮಯಾಮಿನಿ ಪೆರಡೂರು ಮೇಳದಲ್ಲಿ ಪ್ರಯೋಗ ಆಗಿ ಇವತ್ತು ಈ ಪಂಜರ ಪಕ್ಷಿಯ ಹೊರಗೆ ಬಂದು ನಿಂತಿದೆ ಅಂತ ಆದ್ರೆ, ನನ್ನ ಇಡೀ ಯಕ್ಷಗಾನದ ಪ್ರಸಂಗಕರ್ತನಾದ ಕ್ಷೇತ್ರಕ್ಕೆ ಒಂದು ಆಲಂಬನವನ್ನು, ಒಂದು ಅವಕಾಶವನ್ನು, ಒಂದು ಕ್ಷೇತ್ರ ಪ್ರವೇಶಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಒದಗಿಸಿಕೊಟ್ಟದ್ದು ಯಜಮಾನರು. ಆದ್ರಿಂದ ಅವರ ಋಣ ಅಥವಾ ಅವರ ಒಂದು ಕೊಡುಗೆ ಕಾರಣವಾಗಿ ಇವತ್ತು ಪ್ರಸಂಗಕರ್ತನಾಗಿ ನಾನು ಇಷ್ಟತ್ರಕ್ಕೆ ಬೆಳೆದು ನಿಂತಿದ್ದೇನೆ. ಇದು ಒಂದು ಸ್ಮರಿಸಬೇಕಾದ. ಇನ್ನೊಂದು, ಮೇಳದ ಕುರಿತಾಗಿರುವ ಆಸಕ್ತಿ ಯಜಮಾನರಿಗೆ. ಹಾಲಡಿ ಮೇಳ ಡೌನ್ ಅಪ್ಕಾಗ ಮರ್ರೆ,
ನೀವು ಹಾಲಡಿ ಮೇಳವನ್ನು ಡೌನ್ ಮಾಡೋಕ್ಕಿಲ್ಲ. ಅದರ ಅರ್ಥ ಹಾಗಂತ ಸಿಗಂದೂರು ಡೌನ್ ಮಾಡಿ ಅಂತಲ್ಲ. ಸಿಗಂದೂರಿಗೆ ಪ್ರಸಂಗ ಕೊಡುವಾಗಲೇ ಹೇಳಿದದು, ನೀವು ಎರಡೂರು ಹಾಲಡಿಯಲ್ಲಿ ಗೆಲ್ಸ್ರಿ, ಸಿಗಂದೂರು ಸ್ವಲ್ಪ ಉದಾಸೀನ ಮಾಡ್ರಿ ಏನಲ್ಲ ಅಂತ. ಅಂದ್ರೆ ಯಾವ ಮೇಳದಲ್ಲಿಯೂ ಆಸಕ್ತಿ ಕಡಿಮೆ ಆಗದೆ 3 ಮೇಳ ಒಂದೇ ರೀತಿಯಲ್ಲಿ ನಡೀಬೇಕು. ಇದು ಬಯಲಾಟ ಟೆಂಟು ಅನ್ನೋ ವ್ಯತ್ಯಾಸ ಇಲ್ಲದೆ ನಡೀಬೇಕು ಅನ್ನೋರ ಆಸಕ್ತಿ. ಅದಕ್ಕೆ ಕಾರಣ ಈ ಕಲಾವಿದರು ದುಡಿದು ಅದಕ್ಕೆ ಪ್ರತಿಫಲವನ್ನು ಕೊಟ್ಟಿದ್ದಾರೆ. ಯಜಮಾನರು ಇಟ್ಟಿದ್ದ ನಂಬುಗೆಯನ್ನ ಈ ಇಡೀ ತಂಡ ಪೂರೈಸಿಕೊಟ್ಟಿದೆ. ಇದು ಒಂದು. ಎರಡನೆಯದು ಅಮರನಾಥಣ್ಣ, ಅವರ ಬಗ್ಗೆ ಹೇಳಬೇಕಾದ ಅಮರಣ್ಣ ಎಷ್ಟು ಅಂತ ಕೇಳಿದ್ರೆ ಅವರಿಗೆ ಬೇರೆ ಎಂಥದ್ದಿಲ್ಲ. ಹಾಲಾಡಿ ಮೇಳ ಒಂದೇ. ನೀವು ಏನು ಮಾಡ್ತೀರಿ ನಂಗೆ ಗೊತ್ತಿಲ್ಲ. ಹಾಲಾಡಿ ಮೇಳಕ್ಕೆ ಎಂತ ಆಗಬೇಕು, ಒಂದು ಲೈಟಿನಲ್ಲಿ ಒಂದು 4 ಬಣ್ಣದ ಲೈಟ್ನಲ್ಲಿ 2 ಒಂದೇ ಬಣ್ಣದ ಉಂಟು ಅಂತ ಮಾಡಿ. ಒಂದು ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಕೆಂಪು ಬಣ್ಣದ 2 ಉಂಟು, ಒಂದು ಉರಿತಾ ಉಂಟು, ಒಂದು ಉರಿತಾ ಇಲ್ಲ. ರಂಗಸ್ಥಳಕ್ಕೆ ಏನು ದೊಡ್ಡ ವ್ಯತ್ಯಾಸ ಆಗುದಿಲ್ಲ, ಒಂದು ಕೆಂಪು ಹಾಕಿದ್ರೆ ಸಾಕು. ಅವ್ರು ಈಚೆಯಿಂದ ನಡ್ಕೊಂಡು ಹೋಗುವಾಗ ನೋಡಿದ್ರೆ ಮರನೇ ದಿವಸ ಯಜಮಾನರ ತಲೆ ತಿಂತಾರೆ. ಅದ್ರಲ್ಲಿ ಒಂದು ಉರಿಯುವುದಿಲ್ಲ, ಮರದ ಸರಿ ಮಾಡಿ ನೀವು. ಹಾಲಾಡಿ ಮಾಡಿದ ರಂಗಸ್ಥಳದಾಗ ಒಂದೇ ಉರಿತಾ ಇತ್ತು, ಅದು ಹಂಗ ಆಗ್ತಿಲ್ಲ, ಸಮ ಮಾಡ್ಕೊಂಡು ಅದು. ಅಂದ್ರೆ ಒಂದು ಹಾಲಾಡಿ ಮೇಳದ ಮ್ಯಾಟಿನಿಂದ ತೊಡಗಿ ಚೌಕಿಯಿಂದ ತೊಡಗಿ ಪ್ರತಿಯೊಂದು ಈ ಕಲಾವಿದರಿಗೆ ಏನಾಗಬೇಕು ಏನು ಹೋಗಬೇಕು. ನವೆಂಬರ್ ತಿಂಗಳ ಆಟ ಆದ ಕೂಡಲೇ ಪ್ರಾರಂಭ ಮಾಡ್ತಾರೆ, ಬರೋ ವರ್ಷಕ್ಕೆ ಮಾತಾಡಿಸಿ ಆಯ್ತಾ ಅಂತ. ಅಂದ್ರೆ ಇವ್ರು ಯಾರು ಬಿಟ್ಟು ಹೋಗಬಾರ್ದು, ಎಲ್ಲ ಹಾಲಾಡಿ ಮೇಳದಲ್ಲೇ ಇರಬೇಕು, ಹಾಲಾಡಿ ಮೇಳವನ್ನು ಗೆಲ್ಲಿಸ್ಬೇಕು, ಇದವರ ಆಶೆ. ಅಂದ್ರೆ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯ ಕೃಪಾ ಕವಚ, ಯಜಮಾನನ ಒಂದು ಬದ್ಧತೆ ಮತ್ತು ದಕ್ಷತೆ, ಕಲಾವಿದರ ಶ್ರದ್ಧೆ ಇಷ್ಟು ಇದ್ರೆ ನಾನೇ ಪ್ರಸಂಗ ಬರೀಬೇಕು ಅಂತಿಲ್ಲ. ಯಾರು ಪ್ರಸಂಗ ಬರೆದ್ರು ಪ್ರಸಂಗ ಗೆಲ್ತದೆ. ಇದಕ್ಕೆ ನಾನೇ ಬರೀಬೇಕು ಅಂತಲಿಲ್ಲ, ನಾನೇ ಪ್ರಸಂಗವನ್ನು ಒಳ್ಳೇದು ಕೊಡಬೇಕು ಅಂತಿಲ್ಲ. ಸಾಧಾರಣ ಪ್ರಸಂಗ ಕೊಟ್ಟರು ವಿಜೃಂಭಿಸುವ ಹಾಗೆ ಮಾಡುವುದಕ್ಕೆ ಈ 3 ಶಕ್ತಿಗಳು ಸಾಕು. 4ನೆಯ ಪ್ರಧಾನ ಶಕ್ತಿ, ನೀವು ಮಾಡಿದ್ದನ್ನು ಮೆಚ್ಚಿ ಚಪ್ಪಾಳೆ ತಟ್ಟಿದ್ರೆ ಅವರಿಗೆ ಮರು ದಿವಸ ದುಡಿಬೇಕು ಅಂತ ಕಾಣ್ತದೆ. ಚಪ್ಪಾಳೆ ತಟ್ಟದೇ ಇದ್ರೆ ಸಾಕೇನು ಅಂತ ಕಾಣ್ತದೆ. ಒಂದು ದಿವಸವೂ ಬೇಸರಿಸದೆ ಇಡೀ ಈ ವರ್ಷದ ಯಕ್ಷಗಾನದ ಯಾನದಲ್ಲಿ ಅತಿ ಹೆಚ್ಚು ವ್ಯೂಸ್ಗಳನ್ನು, ಅತಿ ಹೆಚ್ಚು ಲೈಕ್ಸ್ಗಳನ್ನು, ಅತಿ ಹೆಚ್ಚು ಶೇರನ್ನು ಕಂಡದಿದ್ರೆ ಪಂಜರ ಪಕ್ಷಿಯ ವಿಡಿಯೋಗಳು. ಇಡೀ ವರ್ಷದ ದಾಖಲೆ. ಇದು ಯಾಕೆ ಮತ್ತೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಟ್ರೆಂಡಿಂಗ್ ಅನ್ನೋದೊಂದು ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿದ, ಒಂದು ಕ್ರಾಂತಿಯನ್ನು ಹುಟ್ಟು ಹಾಕಿದ, ಒಂದು ಇಡೀ ಮೇಳದ ಒಂದು ವೈಟೇಜ್ ಅನ್ನು ತುಂಬಾ ಮೇಲಕ್ಕೆತ್ತಿದ ಒಂದು ವರ್ಷ. ನಾವು ಸದಾ ಸ್ಮರಿಸಬೇಕಾದ, ನೆನಪಿಸಿಕೊಳ್ಬೇಕಾದ ವರ್ಷ. ನ ಭೂತೋ ನ ಭವಿಷ್ಯತಿ ಅಂತ ನಾನು ಹೇಳುವುದಿಲ್ಲ. ಹಿಂದೆ ಆಗಲಿಲ್ಲ, ಮುಂದೆ ಆಗಬೇಕು. ಮೊದಲು ಚಿಕ್ಕ ಅಮ್ಮನವರು, ದುರ್ಗಾಪರಮೇಶ್ವರಿ ದೇವರು, ಮೇಳದ ಮಹಾಗಣಪತಿ ಈ ಕ್ರಾಂತಿ ಪುನರಪಿ ಮುಂದುವರಿಯುವಂತೆ ಈ ಕ್ಷೇತ್ರದಲ್ಲಿ ನಿಂತು ಕೇಳ್ತಾ ಇದ್ದೇನೆ. ಮೇಳದಲ್ಲಿದ್ದ ಸರ್ವರಿಗೂ, ಈ ಕ್ಷೇತ್ರದ ಸ್ಥಳವಂದರಿಗೂ ಅಮ್ಮನವರ ಮಹಾತ್ಮೆ ಏನಂತ ಹೇಳಬೇಕು ಅಂತಿಲ್ಲ. ಇಲ್ಲಿ ನಿಂತು ಸಂಕಲ್ಪಿಸಿದ್ದನ್ನು ಸತ್ಯವಾಗಿಸುವ ಸತ್ಯ ಶಕ್ತಿ ಕಲಿಯುಗದಲ್ಲಿ ಮೊದಲು ಚಿಕ್ಕ ಅಮ್ಮನವರು, ನಿಮಗೆ ಗೊತ್ತಿದೆ. ಇಲ್ಲಿ ಯಾವ ಪ್ರಾರ್ಥನೆಯನ್ನು ಮಾಡಿದ್ರೂ ಸತ್ಯ ಆಗುತ್ತದೆ, ಇದು ನಮಗೆ ಗೊತ್ತಿರುವುದು. ಇಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹಾಲಾಡಿ ಮೇಳದ ಕೀರ್ತಿ ಪತಾಕೆ ಒಂದಿನಿತೂ ಕೆಳಗೆ ಬರದೆ ಸದಾ ಮೇಲೆ ಬಾನಂಗಣದಲ್ಲಿ ಮಿನುಗುವಂತೆ ಆ ತಾಯಿ ಅನುಗ್ರಹಿಸಬೇಕು. ನಮ್ಮೆಲ್ಲರಿಗೂ ಆ ಶಕ್ತಿಯನ್ನು ಒದಗಿಸಿಕೊಟ್ಟು ನಮ್ಮನ್ನು, ನಮ್ಮ ತಂಡವನ್ನು ಗೆಲ್ಲಿಸಬೇಕು. ಇದು ಸ್ವಾರ್ಥದಿಂದ ಆಡ್ತಾ ಇರುವುದಲ್ಲ. ಯಕ್ಷಗಾನ ಕ್ಷೇತ್ರಕ್ಕೆ ಅನಿವಾರ್ಯತೆ ಉಂಟು. ಯಕ್ಷಗಾನಕ್ಕೆ ಹೊಸ ಪ್ರೇಕ್ಷಕರನ್ನು ಸೆಳೆಯುವ ಮತ್ತು ಇದ್ದ ಪ್ರೇಕ್ಷಕರನ್ನು ಉಳಿಸಿಕೊಳ್ಳುವುದಕ್ಕೆ ಇಂಥ ಪ್ರಯತ್ನಗಳಾಗಬೇಕು. ಅದನ್ನು ಆ ಶಕ್ತಿ ಅವಳು ತುಂಬಲಿ ಅಂತ ಪ್ರಾರ್ಥಿಸ್ತಾ, ತುಂಬಾ ಧನ್ಯತೆಯಿಂದ ಸ್ವಲ್ಪ ಹೆಚ್ಚು ಮಾತಾಡಿದ್ದೇನೆ. ಅದು ಅಭಿಮಾನ ಹೆಚ್ಚಾದಾಗ ಮಾತುಗಳು ಹೆಚ್ಚು ಬರ್ತದೆ. ಮತ್ತೊಮ್ಮೆ ಇಡೀ ನಮ್ಮ ತಂಡಕ್ಕೆ ಒಂದು ಧನ್ಯವಾದವನ್ನು ವಿಶೇಷವಾಗಿ ಅರ್ಪಿಸ್ತಾ, ಅವರು ನನ್ನನ್ನು ಗೆಲ್ಲಿಸಿದ್ದಾರೆ, ಅವರು ಮೇಳವನ್ನು ಗೆಲ್ಲಿಸಿದ್ದಾರೆ. ಮೇಳ ಮತ್ತು ಯಜಮಾನರು ಮತ್ತು ನೀವು ಅವರೆಲ್ಲರನ್ನು ಒಟ್ಟಾಗಿ ಗೆಲ್ಲಿಸಿದ್ದೀರಿ. ಈ ಒಟ್ಟು ಗೆಲ್ಲಿನಲ್ಲಿ ಒಂದು ತುರಾಯಿ ನನ್ನ ತಲೆ ಮೇಲೆ ಬಿದ್ದು ಇದಕ್ಕೆಲ್ಲಕ್ಕೆ ಕಾರಣ ನಾನು ಅನ್ನುವಾಗಿ ಇವತ್ತು ಕಾಣಿಸ್ತಾ ಇದ್ದೇನೆ. ಆದ್ರಿಂದ ನನ್ನ ಹಿಂದಿರುವ ಇವರೆಲ್ಲರಿಗೂ ಕೂಡ ಈ ಯಶಸ್ಸು, ಈ ಶ್ರೇಯಸ್ಸು ಸಲ್ಲಬೇಕು ಅಂತ ಹೇಳ್ತಾ, ಕೊನೆಯದಾಗಿ ಭಗವತಿಯಲ್ಲಿ ಪ್ರಾರ್ಥಿಸುವುದಷ್ಟೇ. ಗೆದ್ದಾಗ ತುಂಬಾ ಆನಂದ ಬರ್ತದೆ, ಎದೆಯ ಇಂಚುಗಳ ಅಗಲ ಆಗ್ತದೆ, ನಾನು ಗೆದ್ದಿದ್ದೇನೆ ಅಂತ. ಸೋತಾಗ ತುಂಬಾ ಕುಗ್ಗುತ್ತೇವೆ. ಗೆಲುವಿನಲ್ಲಿ ಹಿಗ್ಗದೆ, ಸೋಲಿನಲ್ಲಿ ಕುಗ್ಗದೇ ಇರುವಂತಹ ಒಂದು ಸ್ಥಿರ ಬುದ್ಧಿಯನ್ನು ನನಗೆ ಆ ದೇವರು ಅನುಗ್ರಹಿಸಲಿ. ಸದಾಕಾಲವೂ ನನ್ನೊಳಗೆ ಅಹಂಕಾರದ ಸುಳಿಯದಂತೆ ಆ ತಾಯಿ ಅನುಗ್ರಹಿಸಲಿ, ನೀವು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಯಕ್ಷಗಾನ